ನಮಗೆ ಇಲ್ವಾಲ ಹೋಬಳಿ ಸಹಕಾರ ಉಂಡೆಯಿಂದ ಒಂದು ಕಾಲ್ ಬಂದಿತ್ತು. ಅಂದರೆ ಈಗ ಒಂದು ಕುದುರೆಯ ಒಂದು ಮುಂಭಾಗದ ಕಾಲು ಸಂಪೂರ್ಣವಾಗಿ ನಜ್ಗುಜ್ಜಾಗಿದೆ ಅಂತ. ಸೊ ನಮ್ಮ ವೆಹಿಕಲ್ ಅಲ್ಲಿ ಹೋಗಿ ಅದನ್ನು ರಕ್ಷಿಸ್ಕೊಂಡು ಇಲ್ಲಿಗೆ ಬಂದು ನಮ್ಮ ತಂಡದ ಸರ್ಜನ್ ಆಗಿರುವಂಥ ಡಾಕ್ಟರ್ ಅಮರ್ದೀಪ್ ಸಿಂಗ್ ಮತ್ತು ಡಾಕ್ಟರ್ ಕಿರಣ್ ಅನ್ನೋರು ಅದನ್ನು ಸಂಪೂರ್ಣವಾಗಿ ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಕಾಲುಗಳನ್ನ ತೆಗಿಲೇಬೇಕು, ಒಂದು ಕಾಲನ್ನು ತೆಗಿಲೇಬೇಕು ಅಂತ ನಿರ್ಧಾರ ಮಾಡಿ ಆ ಒಂದು ಸರ್ಜರಿಯಲ್ಲಿ ಯಶಸ್ವಿಯಾಗಿ ಆ ಕಾಲನ್ನು ಆಂಪ್ಯುಟೇಷನ್ ಅಂತ ಹೇಳ್ತೀವಿ, ಆ ಕಾಲನ್ನು ಕರೆದು ಅದಕ್ಕೆ 2 ತಿಂಗಳ ಕಾಲ ಅದಕ್ಕೆ ಪೋಸ್ಟ್ ಅಪ್ ಕೇರ್ ಅಂತ ಹೇಳ್ತೀವಿ. ಅದಕ್ಕೆ ಅನಸ್ತೇಶಿಯಾ, ಆಂಟಿಬಯೋಟಿಕ್ ಔಷಧಿಗಳು ಎಲ್ಲವನ್ನು ಕೊಟ್ಟು ಅದನ್ನು ಸರಿ ಮಾಡಿ ಅದರಲ್ಲಿ ಯಶಸ್ವಿ ಆದ್ವಿ. ಆದರೆ ನಮ್ಮ ಆರ್ಗನೈಸೇಷನ್ಗೆ ಪೀಪಲ್ ಫಾರ್ ಅನಿಮಲ್ಸ್ ಬ್ಯಾಂಗ್ಳೂರು ವನ್ಯಜೀವಿಯಿಂದ ಅಲ್ಲಿ ಮುಖ್ಯ ಕಾರ್ಯನಿರ್ವಾಹ ಮಾಡುವಂಥ ಡಾಕ್ಟರ್ ಕರ್ನಲ್ ನವಾಜನ್ ಅವರು ಬಂದಿದ್ರು. ಸೊ ಅವರ ಸಲಹೆ ಮೇಲಕ್ಕೆ ಅದಕ್ಕೆ ಕೃತಕವಾದ ಒಂದು ಕಾಲನ್ನು ಅಳವಡಿಸೋದ್ರ ಬಗ್ಗೆ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಸವಿತಾ ನಾಗಭೂಷಣ್ ಜೊತೆಗೆ ಒಂದು ಮೀಟಿಂಗನ್ನು ಮಾಡಿ ವ್ಯಕ್ತಪಡಿಸಿದ್ರು. ಸೊ ಅದನ್ನು ಮಾಡೋಣ ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಡಾಕ್ಟರ್ಸ್ಗಳು, ಮ್ಯಾನೇಜಿಂಗ್ ಟ್ರಸ್ಟಿ ಮತ್ತು ಕರ್ನಲ್ ನವಾಜ್ ಎಲ್ಲರೂ ತೀರ್ಮಾನ ತಗೊಂಡ ನಂತರ ಕರ್ನಲ್ ಡಾಕ್ಟರ್ ನವಾಜ್ ಅವರ ಒಂದು ಮಾಹಿತಿಯ ಪ್ರಕಾರ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಮತ್ತು ಅವರಿಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಡಾಕ್ಟರ್ ಏರೋನಾಟಿಕಲ್ ಇಂಜಿನಿಯರ್ ಸುಪ್ರೀತ್ ಅವರ ಒಂದು ತಂಡದ ಒಂದು ಮಾರ್ಗದರ್ಶನದ ಮೇರೆಗೆ ಅದಕ್ಕೆ ಕೃತಕವಾದ ಕಾಲನ್ನು ಅಳವಡಿಸಲು ಅವರು ಹೆಚ್ಚು ಕಮ್ಮಿ 1 ತಿಂಗಳು ತೆಗೆದುಕೊಂಡ್ರು. ಸೊ ಇದಕ್ಕೆಲ್ಲ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿದ ಗೋಪಾಲನ್ ಸಂಸ್ಥೆಗಳ ನಿರ್ದೇಶಕಿ ಶ್ರೀಮತಿ ಸುನೀತಾ ಪ್ರಭಾಕರ್ ಅವರಿಗೆ PFA ಕಡೆಯಿಂದ ನಾವು ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಈಗ ಕುದುರೆ ಪರವಾಗಿಲ್ಲ ಸರ್, ಚೇತರಿಸ್ಕೋತಾ ಇದೆ. ಈಗ ಅದಕ್ಕೆ ಅಳವಡಿಸಿ ನಾವು ಒಂದೇ ಸಮಾದ ಹಾಕಕ್ಕಾಗಲ್ಲ. ಸೊ ಹಾಕೋದು ತೆಗೆಯೋದು ಮಾಡಿ ಅದಕ್ಕೆ ನಾವು ಪ್ರಾಕ್ಟೀಸ್ ಅನ್ನು ಕೊಡಬೇಕಾಗಿದೆ. ಬಟ್ ಆದ್ರೆ ಅದು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸ್ತಾ ಇದೆ. ಸೊ ಇನ್ನು ಕೆಲವು ವಾರಗಳಲ್ಲಿ ಅದು ಕೃತಕವಾದ ಕಾಲಿಗೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದು ಹೇಗೆ 3 ಕಾಲಲ್ಲಿ ಒದ್ದಾಡ್ತಿತ್ತು, ಈಗ ಅದು 4 ಕಾಲಲ್ಲಿ ಓಡಲು ಮತ್ತು ಅದರ ಒಂದು ದೈನಂದಿನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇದು ಒಂದು ನಿಜವಾಗ್ಲೂ ಮಹತ್ವಪೂರ್ಣವಾದ ಒಂದು ನಿರ್ಧಾರ. ಸೊ 3 ಕಾಲಲ್ಲಿ ಅದು ದೊಡ್ಡ ಮಟ್ಟ ಪ್ರಾಣಿಗಳು, ಲಾರ್ಜ್ ಅನಿಮಲ್ಸ್ 3 ಕಾಲಲ್ಲಿ ನಡೆಯೋದು ತುಂಬಾ ಕಷ್ಟಕರವಾದ ವಿಚಾರ. ಈಗ ಅದೇ ಸ್ಮಾಲ್ ಅನಿಮಲ್ಸ್, ಈಗ ನಾಯಿಗಳು ಅದೆಲ್ಲ ಆರಾಮಾಗಿ ಬದುಕತ್ವೆ, ಏನು ತೊಂದರೆ ಇಲ್ಲ. ಬಟ್ ಲಾರ್ಜ್ ಅನಿಮಲ್ಸ್ 3 ಕಾಲಲ್ಲಿ ತನ್ನ ವೆಯ್ಟ್ ಅನ್ನು ಬೇರ್ ಮಾಡ್ಕೊಂಡು ಅದು ಹುಲ್ ತಿನ್ನೋದಾಗ್ಲಿ, ಅದರ ಆಕ್ಟಿವಿಟಿ ಎಲ್ಲ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಈಗ ಅದಕ್ಕೆ ಇದೊಂದು ಕಾಲು ಸಿಕ್ಕಿರೋದು ತುಂಬಾ ಒಳ್ಳೆ ಒಂದು ಸುದ್ದಿ. ಸೊ ಇನ್ನೂ ಒಂದು ಕೆಲವು ವಾರಗಳಲ್ಲಿ ಅದು ಇದಕ್ಕೆ ಹೊಂದಿಕೊಂಡು ಆರಾಮಾಗಿ ಇರುವ ಒಂದು ಸಾಧ್ಯತೆನ ನಾವು ನೋಡ್ಬೋದು.